ಹಲೋ ಎವ್ರಿವಾನ್, ಹೋಪ್ ಯು ಆರ್ ಆಲ್ ಡೂಯಿಂಗ್ ವೆಲ್. ಎಲ್ಲರೂ ಚೆನ್ನಾಗಿದ್ದೀರಿ ಅಲ್ವಾ? ಈ ವಿಡಿಯೋದಲ್ಲಿ 10ನೇ ತರಗತಿಯ ಎಲೆಕ್ಟ್ರಿಸಿಟಿ ಪಾಠದ ಎಕ್ಸಾಂಪಲ್ ಪ್ರಾಬ್ಲಮ್ಸ್ ಅನ್ನ ಯಾವ ರೀತಿಯಾಗಿ ಸಾಲ್ವ್ ಮಾಡೋದು ಅಂತ ಹೇಳಿ ಸ್ಟೆಪ್ ಬೈ ಸ್ಟೆಪ್ ಗೈಡೆನ್ಸ್ ಅನ್ನ ನಾನು ನೀಡ್ತಾ ಹೋಗ್ತೇನೆ. ಇನ್ ದಿಸ್ ವಿಡಿಯೋ ಐ ವಿಲ್ ಬಿ ಡಿಸ್ಕಸಿಂಗ್ ಇನ್ ಡಿಟೇಲ್ ಸ್ಟೆಪ್ ಬೈ ಸ್ಟೆಪ್ ಹೌ ಯು ಕ್ಯಾನ್ ಸಾಲ್ವ್ ಎಕ್ಸಾಂಪಲ್ ಪ್ರಾಬ್ಲಮ್ಸ್ ಆಫ್ ಎಲೆಕ್ಟ್ರಿಸಿಟಿ ಚಾಪ್ಟರ್ ಆಫ್ 10th ಸ್ಟ್ಯಾಂಡರ್ಡ್ ಸೈನ್ಸ್. ಮೊದಲನೇದಾಗಿ ಏನ್ ಮಾಡಬೇಕು ಅಂತ ಹೇಳಿದ್ರೆ, ಯಾವುದೇ ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡೋದಕ್ಕೂ ಮೊದಲು ಕೊಟ್ಟಿರುವಂತಹ ಪ್ರಾಬ್ಲಮ್ಸ್ ಅನ್ನ 2ರಿಂದ 3 ಸರಿ ಓದ್ಕೊಳ್ಬೇಕು. ಯು ಹ್ಯಾವ್ ಟು ರೀಡ್ ದ ಗಿವನ್ ನ್ಯೂಮರಿಕಲ್ ಫಾರ್ 2 to 3 ಟೈಮ್ಸ್. ಮೀನ್ಸ್ ಅಂಟಿಲ್ ಯು ಅಂಡರ್ಸ್ಟ್ಯಾಂಡ್. ನಿಮ್ಗೆ ಆ ಪ್ರಾಬ್ಲಮ್ ಏನು ಅಂತ ಹೇಳಿ ಅರ್ಥ ಆಗೋವರೆಗೂ ಆ ಪ್ರಾಬ್ಲಮ್ ಅನ್ನ ನೀವು ಓದ್ಕೊಳ್ಬೇಕು. ಓದಿದ ಮೇಲೆ ಆ ಕ್ವೆಶನ್ ಅಲ್ಲಿ ಏನು ಕೊಟ್ಟಿದ್ದಾರೆ, ವಾಟ್ ಡೀಟೇಲ್ಸ್ ದೇ ಹ್ಯಾವ್ ಗಿವನ್ ಇನ್ ದಿ ಕ್ವೆಶನ್, ದಾಟ್ ಯು ಶುಡ್ ಮೇಕ್ ಔಟ್. ಕೊಟ್ಟಿರುವಂತಹ ಕ್ವೆಶನ್ ಅಲ್ಲಿ ಏನು ಇನ್ಫಾರ್ಮೇಶನ್ ಅನ್ನ ಕೊಟ್ಟಿದ್ದಾರೆ ಅದನ್ನ ನೋಟ್ ಮಾಡ್ಕೊಳ್ಳಿಕ್ಕೆ ಬರಬೇಕು. ದೆನ್ ಯು ಶುಡ್ ಬಿ ಏಬಲ್ ಟು ಅನಲೈಸ್ ವಾಟ್ ಯು ನೀಡ್ ಟು ಫೈಂಡ್. ಅಲ್ಲಿ ಏನನ್ನ ಫೈಂಡ್ ಮಾಡಬೇಕು ಅಂತ ಹೇಳೋದನ್ನ ನೀವು ತಿಳ್ಕೊಳ್ಬೇಕು. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ, ಇನ್ ಆರ್ಡರ್ ಟು ಸಾಲ್ವ್ ಅ ನ್ಯೂಮರಿಕಲ್ ಯು ಶುಡ್ ಬಿ ಯೂಸಿಂಗ್ ಅ ಸುಟೇಬಲ್ ಫಾರ್ಮುಲಾ. ಕೊಟ್ಟಿರುವಂತಹ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಲಿಕ್ಕೆ ಅತ್ಯಂತ ಮುಖ್ಯವಾಗಿ ನಿಮ್ಗೆ ತಿಳಿದಿರಬೇಕಾದಂಥದ್ದು ಯಾವ ಫಾರ್ಮುಲೆಯನ್ನ ಅಲ್ಲಿ ಯೂಸ್ ಮಾಡ್ತೀರಿ ಅಂತ ಹೇಳುವಂಥದ್ದು. ಸೊ ಇನ್ ದ ಬಿಗಿನಿಂಗ್ ಮೊದಲನೇದಾಗಿ ಏನ್ ಮಾಡಿ, ಯಾವುದೇ ಚಾಪ್ಟರ್ ಇರ್ಬೋದು, ಫಾರ್ ಎಕ್ಸಾಂಪಲ್ ಎಲೆಕ್ಟ್ರಿಸಿಟಿ, ಆ ಚಾಪ್ಟರ್ ನಲ್ಲಿ ಬರುವಂತಹ ಎಲ್ಲ ಫಾರ್ಮುಲಾಸ್ ಅನ್ನ ಲಿಸ್ಟ್ ಮಾಡಿ. ಯು ಹ್ಯಾವ್ ಟು ಲಿಸ್ಟ್ ಆಲ್ ದಿ ಫಾರ್ಮುಲಾಸ್ ದಟ್ ಇಸ್ ಪ್ರೆಸೆಂಟ್ ಇನ್ ದಿ ಚಾಪ್ಟರ್ ಎಲೆಕ್ಟ್ರಿಸಿಟಿ. ದಟ್ ಇಸ್ ದಿ ಫಸ್ಟ್ ಟಾಸ್ಕ್. ಓಕೆ, ಸೊ ಯಾವುದೇ ಚಾಪ್ಟರ್ ಗೆ ರಿಲೇಟೆಡ್ ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡುವಾಗಲೂ ಮೊದಲನೇದಾಗಿ ಆ ಚಾಪ್ಟರ್ ನ ಫಾರ್ಮುಲಾಸ್ ಏನಿದೆ ಅದನ್ನ ಒಂದು ಲಿಸ್ಟ್ ಮಾಡ್ಕೊಳ್ಳಿ. ದೆನ್ ಯು ಶುಡ್ ಮೆಮೊರೈಸ್ ಆಲ್ ದಿ ಫಾರ್ಮುಲಾಸ್. ಆ ಫಾರ್ಮುಲಾಸ್ ಅನ್ನ ಮೆಮೊರೈಸ್ ಮಾಡಬೇಕು. ಅದಾದ ಮೇಲೆ ನೀವು ಪ್ರಾಬ್ಲಮ್ಸ್ ಅನ್ನ ಆರಾಮಾಗಿ ಸಾಲ್ವ್ ಮಾಡಬಹುದು. ಸೊ ಈಗಾಗಲೇ ಹೇಳಿದಾಗೆ ಫಾರ್ಮುಲಾಸ್ ಎಲ್ಲರ ಹತ್ರ ಲಿಸ್ಟ್ ರೆಡಿ ಇದೆ ಅಂತ ಹೇಳಿ ಅನ್ಕೊಳ್ತೇನೆ. ಈಗ ಎಲೆಕ್ಟ್ರಿಸಿಟಿ ಚಾಪ್ಟರ್ ನ ಎಕ್ಸಾಂಪಲ್ ಪ್ರಾಬ್ಲಮ್ಸ್, ಅಂದ್ರೆ ನಿಮ್ಗೆ ಚಾಪ್ಟರ್ ಅಲ್ಲಿ ಏನ್ ಎಕ್ಸಾಂಪಲ್ ಕೊಟ್ಟಿದ್ದಾರೋ ಅದಕ್ಕೆ ಸೊಲ್ಯೂಷನ್ ಕೂಡ ಅವರೇ ಪ್ರೊವೈಡ್ ಮಾಡಿದ್ದಾರೆ. ಬಟ್ ವಾಟ್ ದೇ ಹ್ಯಾವ್ ಡನ್ ಇಸ್ ದೇ ಹ್ಯಾವ್ ನಾಟ್ ಶೋನ್ ಯು ದಿ ಕ್ಯಾಲ್ಕುಲೇಷನ್ಸ್. ಯಾವ ರೀತಿಯಾಗಿ ಸಿಂಪ್ಲಿಫೈ ಮಾಡಬಹುದು ಅಂತ ಹೇಳೋದನ್ನ ಅಲ್ಲಿ ತೋರಿಸಲಿಲ್ಲ. ಅದನ್ನ ಡಿಟೇಲ್ ಆಗಿ ಸ್ಟೆಪ್ ಬೈ ಸ್ಟೆಪ್ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ಹೇಳ್ತಾ ಹೋಗ್ತೇನೆ. ಸೊ ಮಿಸ್ ಮಾಡದೆ ಈ ವಿಡಿಯೋವನ್ನ ಕೊನೆವರೆಗೂ ನೋಡ್ತಾ ಹೋಗಿ. ಎಕ್ಸಾಂಪಲ್ 1, a current of 0.5 ampere is drawn by a filament of an electric bulb. ಕ್ವೆಶ್ಚನ್ ಅನ್ನ ಬರಿತಾ ಹೋಗ್ತೇನೆ. ಎಕ್ಸಾಂಪಲ್ 1, ಇಲ್ಲಿ they have given current, okay, a current of 0.5 ampere is drawn by a filament. Is drawn by a filament of an electric bulb. Drawn by a filament of an electric bulb. Of an electric bulb for 10 minutes. For 10 minutes. Find the amount of electric charge. Find the amount of electric charge Find the amount of electric charge that flows through the circuit. Find the amount of electric charge that flows through the circuit. As I told you already, first of all, you need to read the question and you have to analyze what data is given to us. ಆ ಕ್ವೆಶ್ಚನ್ ಅಲ್ಲಿ ನಮಗೆ ಏನು ಇನ್ಫಾರ್ಮೇಶನ್ ಅನ್ನ ಕೊಟ್ಟಿದ್ದಾರೆ ಅದನ್ನ you have to note and then you have to list it. Okay, ನೋಟ್ ಮಾಡ್ಕೊಂಡು ಲಿಸ್ಟ್ ಮಾಡಿ ಅದಾದ್ಮೇಲೆ ಏನನ್ನ ಫೈಂಡ್ ಮಾಡ್ಲಿಕ್ಕೆ ಕೇಳಿದ್ದಾರೆ ಅನ್ನೋದನ್ನ ನೋಡ್ಕೊಳ್ಳಿ. then you have to choose a suitable formula. ಓಕೆ, ಆ ಚಾಪ್ಟರ್ ಗೆ ಸಂಬಂಧಿಸಿದಂತ ಗಿವನ್ ಟಾಪಿಕ್ ಮೇಲೆ ಏನ್ ಫಾರ್ಮುಲಾ ಇದೆಯೋ ಅದರಲ್ಲಿ ಯಾವ ಫಾರ್ಮುಲಾವನ್ನ ಅಪ್ಲೈ ಮಾಡ್ಕೊಂಡು ಸಾಲ್ವ್ ಮಾಡ್ತೀನಿ ಅಂತ ಹೇಳೋದನ್ನ ನೋಡ್ಬೇಕಾಗುತ್ತೆ. 0.5 ಆಂಪಿಯರ್ ಕರೆಂಟ್ ಕೊಟ್ಟಿದ್ದಾರೆ, ಹಾಗೆ ಟೈಮ್ ಡ್ಯೂರೇಷನ್ ಕೊಟ್ಟಿದ್ದಾರೆ 10 minutes. ಓಕೆ, ಸೊ ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡ್ತಾ ಹೋದಾಗೆ ಯೂನಿಟ್ ಕನ್ವರ್ಷನ್ಸ್ ಅನ್ನ ಕೂಡ ನೆನಪಿಟ್ಕೊಳ್ಬೇಕಾಗ್ತದೆ. ಸಾಲ್ವ್ ಮಾಡ್ತಾ ಹೇಳ್ತಾ ಹೋಗ್ತೇನೆ. ಸೊ ಇಲ್ಲಿ ದೇ ಹ್ಯಾವ್ ಗಿವನ್ ಅಸ್ ಕರೆಂಟ್.
ಓಕೆ, ಕರೆಂಟ್ ಅನ್ನು ಕೊಟ್ಟಿದ್ದಾರೆ. ಕರೆಂಟ್ ಅನ್ನು ನಾವು ಐ ಅಂತ ಹೇಳಿ ರೆಪ್ರೆಸೆಂಟ್ ಮಾಡ್ತೇವೆ. ಸೊ ಕರೆಂಟ್ ಇಸ್ ಗಿವನ್, ದಟ್ ಈಸ್ 0.5 ಆಂಪಿಯರ್. 0.5 ಆಂಪಿಯರ್ಸ್ ಇಸ್ ದಿ ಕರೆಂಟ್. ಅಂಡ್ ಟೈಮ್ ಡ್ಯೂರೇಷನ್, ಎಷ್ಟು ಹೊತ್ತು ಆ ಸರ್ಕ್ಯೂಟ್ ಅಲ್ಲಿ ಕರೆಂಟ್ ಫ್ಲೋ ಆಗ್ತದೆ ಅಂತ ಹೇಳೋದನ್ನು ನಮ್ಗೆ ಕೊಟ್ಟಿದ್ದಾರೆ. ಸೊ ಇಲ್ಲಿ ಟೈಮ್ ಇಸ್ ರೆಪ್ರೆಸೆಂಟೆಡ್ ಬೈ ಸ್ಮಾಲ್ ಲೆಟರ್ ಆಲ್ಫಾಬೆಟ್ ಟಿ. ಅದು 10 ಮಿನಿಟ್ಸ್. ಟಿ ಇಸ್ 10 ಮಿನಿಟ್ಸ್. ಸೊ ನಮ್ಗೆ ಗೊತ್ತಿದೆ ಸ್ಟ್ಯಾಂಡರ್ಡ್ ಯೂನಿಟ್ ಆಫ್ ಮೆಷರ್ಮೆಂಟ್ ಆಫ್ ಟೈಮ್ ಇಸ್ ಸೆಕೆಂಡ್ಸ್ ಅಲ್ವಾ. ಸೊ ಇಲ್ಲಿ 10 ಮಿನಿಟ್ಸ್ ಅನ್ನ ಸೆಕೆಂಡ್ ಗೆ ಕನ್ವರ್ಟ್ ಮಾಡುವ. ಸೊ 10 into 60, that becomes 600 seconds. Okay, 1 minute means 60 seconds. So in order to convert 10 minutes into seconds, we have to multiply it by 60 alva. 1 minute andre 60 seconds. So 10 into 60 is 600 seconds. So nimge illi iga yava formula vanna use ಮಾಡಬೇಕು. Okay, so you know current is the flow of charge per unit time, right? So ಗೊತ್ತಿದೆ I is equal to Q upon T ಅಂತ ಹೇಳುವಂತದ್ದು. I is Q upon T. Q ಅಂದ್ರೆ ಚಾರ್ಜ್, T is time, I is current. ಓಕೆ, ಚಾರ್ಜ್ ಇದು ಯೂನಿಟ್ ಬಂದು ಕೂಲಮ್, ಟೈಮ್ ಇದು ಸೆಕೆಂಡ್. ಸೊ ಕೂಲಮ್ ಸೆಕೆಂಡ್ ಅಂತ ಹೇಳಿದ್ರೆ ಅದನ್ನ ಆಂಪಿಯರ್ ಅಂತ ಹೇಳಿ ಬರ್ಕೊಂಡಿರುವಂತದ್ದು. ಹಾಗಾಗಿ ಇಲ್ಲಿ ಟೈಮ್ ಅನ್ನ ಸೆಕೆಂಡ್ಸ್ ಅಲ್ಲಿ ಬರೀಲೇಬೇಕು. ಹಾಗೆ ಕ್ವಶನ್ ಅಲ್ಲಿ ಏನ್ ಕೇಳಿದ್ದಾರೆ, ಯು ಹ್ಯಾವ್ ಟು ಫೈಂಡ್ ದ ಅಮೌಂಟ್ ಆಫ್ ಎಲೆಕ್ಟ್ರಿಕ್ ಚಾರ್ಜ್ ಅಂತ ಹೇಳುವಂತದ್ದು. ಚಾರ್ಜ್ ಎಷ್ಟು ಅಂತ ಹೇಳಿ ಕೇಳಿದ್ದಾರೆ. ಸೊ ಯು ಕ್ಯಾನ್ ಆಬ್ವಿಯಸ್ಲಿ ರಿಅರೇಂಜ್ ದಿಸ್ ಫಾರ್ಮುಲಾ ಅಲ್ವಾ. ಈ ಫಾರ್ಮುಲಾದಲ್ಲಿ ಇರುವಂತದ್ದು 3 ಎಲಿಮೆಂಟ್ಸ್, ಕರೆಂಟ್, ಚಾರ್ಜ್ ಹಾಗೆ ಟೈಮ್. ಯಾವ್ದಾದ್ರೂ 2 ಕೊಟ್ಟಿದ್ರೆ 3ನೇದನ್ನ ನಾವು ಆರಾಮಾಗಿ ಫೈಂಡ್ ಮಾಡಬಹುದು, ರೈಟ್? ಇಫ್ ಎನಿ 2 ಪ್ಯಾರಾಮೀಟರ್ಸ್ ಆರ್ ಗಿವನ್, ವಿ ಕ್ಯಾನ್ ಈಸಿಲಿ ಫೈಂಡ್ ದಿ ಥರ್ಡ್ ಪ್ಯಾರಾಮೀಟರ್. ಯು ಹ್ಯಾವ್ ಟು ಜಸ್ಟ್ ರಿಅರೇಂಜ್ ದಿಸ್ ಫಾರ್ಮುಲಾ. ಈ ಫಾರ್ಮುಲಾವನ್ನ ರಿಅರೇಂಜ್ ಮಾಡ್ಕೊಳ್ಳಿ. Q is equal to I multiplied by T. Current into time gives us the charge. Okay, so ಇಲ್ಲಿ I ಅಂತ ಹೇಳಿದ್ರೆ 0.5, ಹಾಗೆ ಟೈಮ್ T ಅಂತ ಹೇಳಿದ್ರೆ 600 seconds ಅಂತ ಹೇಳಿ ಬರ್ಕೊಂಡ್ವಿ. So 0.5 into 600. Okay, so 5 into 0 is 0, 5 into 0 is 0, 5 into 6 is 30. ಇಲ್ಲಿ ಡೆಸಿಮಲ್ ಪಾಯಿಂಟ್ ನಂತರ ಒಂದೇ ಡಿಜಿಟ್ ಇದೆ, ಹಾಗಾಗಿ ಒಂದು ಡಿಜಿಟ್ ಅನ್ನ ಬಿಟ್ಟು ಡೆಸಿಮಲ್ ಪಾಯಿಂಟ್ ಅನ್ನು ಹಾಕೊಳ್ಳಿ. ಹಾಗಾಗಿ 300 ಆಯ್ತು. ಸೊ ಇಲ್ಲಿ ಚಾರ್ಜ್ ಅಂತ ಹೇಳಿದ್ರೆ 300 ಆಯ್ತು. ಯೂನಿಟ್ ಇಸ್ ಕೂಲಮ್. ಕೂಲಮ್ ಇಸ್ ರೆಪ್ರೆಸೆಂಟೆಡ್ ಬೈ ಕ್ಯಾಪಿಟಲ್ ಲೆಟರ್ ಇಂಗ್ಲಿಷ್ ಆಲ್ಫಾಬೆಟ್ C. ಸೊ ದಿ ಆನ್ಸರ್ ಫಾರ್ ದಿಸ್ ಕ್ವೆಶ್ಚನ್ ಇಸ್ 300 ಕೂಲಮ್. ಸೊ ಕ್ವೆಶ್ಚನ್ ಅಲ್ಲಿ ಕರೆಂಟ್ ಕೊಟ್ಟಿದ್ದಾರೆ, ಟೈಮ್ ಕೊಟ್ಟಿದ್ದಾರೆ, ಚಾರ್ಜ್ ಅನ್ನ ಫೈಂಡ್ ಮಾಡಿ ಅಂತ ಹೇಳಿ ಹೇಳಿದ್ದಾರೆ. ನಮ್ಗೆ ಗೊತ್ತಿದೆ current is Q by T, I is equal to Q by T. ಆ ಫಾರ್ಮುಲಾವನ್ನು you have to rearrange ಮಾಡಿ you will be writing it as Q is equal to I into T. Q ಅನ್ನ I multiplied by T ಅಂತ ಹೇಳಿ ಬರೆದ್ರೆ ಆಮೇಲೆ ಸಬ್ಸ್ಟಿಟ್ಯೂಟ್ ಮಾಡಿಕೊಂಡು simplification you will get the answer, that is 300 coulomb. Moving further, now let us solve example 2. Example 2. How much work is done in moving a charge of 2 coulomb in moving a charge of 2 coulomb across 2 points having a potential difference 12 volt. Across 2 points having a potential difference having a potential difference 12 volt. Reading the question again. How much work is done in moving a charge of 2 coulomb across 2 points having a potential difference 12 volt. So ಇಲ್ಲಿ how much work is done ಅಂತ ಹೇಳಿ ಕೇಳಿದ್ದಾರೆ. How much work is done ಅಂದ್ರೆ work done ಅಂತ ಹೇಳುವಂತದನ್ನ ಫೈಂಡ್ ಮಾಡಬೇಕು.
Work done is represented by capital letter W, right? Work done is what you have to find. What else is given in the question? Question ಅಲ್ಲಿ ಬೇರೆ ಏನು ಕೊಟ್ಟಿದ್ದಾರೆ ಅಂತ ಹೇಳಿ ನೋಡ್ತಾ ಹೋಗುವ. In moving a charge of 2 coulomb, charge is 2 coulomb across 2 points having a potential difference of 12 volts. Charge ಕೊಟ್ಟಿದ್ದಾರೆ. Charge is represented by capital letter alphabet Q, right? So charge Q is 2 coulomb. Potential difference is represented by V, and that is equal to 12 volts. So charge is given 2 coulomb. Potential difference is given 12 volt. Potential difference ಕೊಟ್ಟಿದ್ದಾರೆ, charge ಕೊಟ್ಟಿದ್ದಾರೆ, work done ಎಷ್ಟು ಅಂತ ಹೇಳಿ ಕೇಳಿದ್ದಾರೆ. So by definition, you know, potential difference is nothing but it is the work done in moving a unit charge from one point to the another point. Work done ಅಂತ ಹೇಳಿದ್ರೆ ಒಂದು ಯೂನಿಟ್ ಚಾರ್ಜ್ ಅನ್ನು ಒಂದು ಪಾಯಿಂಟ್ ಇಂದ ಇನ್ನೊಂದು ಪಾಯಿಂಟ್ ಗೆ ತಗೊಂಡು ಹೋಗ್ಲಿಕ್ಕೆ ಎಷ್ಟು ವರ್ಕ್ ಡನ್ ಮಾಡಿದೆವೋ ಅದು potential difference. So by definition of potential difference we have V is nothing but W upon Q. V ಅಂತ ಹೇಳಿದ್ರೆ W by Q ಆಯ್ತು. Potential difference is work done upon charge. So ಈ ಫಾರ್ಮುಲಾವನ್ನ rearrange ಮಾಡ್ಕೊಂಡ್ರೆ you can find the work done. Okay, so let me write work done W is equal to V multiplied by Q. Work done is a product of potential difference and the charge. Potential difference ಕೊಟ್ಟಿದ್ದಾರೆ, that is 12 volt. ಹಾಗೆ ಚಾರ್ಜ್ ಕೊಟ್ಟಿದ್ದಾರೆ, that is 2 coulomb. So ಇಲ್ಲಿ 12 into 2 is 24 and the unit of work done is joule. So we have found out the work done, that is 24 joules. So ಇಲ್ಲಿ ಫಾರ್ಮುಲಾ ಯಾವ್ದು ಅಂತ ಹೇಳಿ ಗೊತ್ತಾದ್ರೆ ಹಾಗೆ ಗಿವನ್ ಕ್ವಾಂಟಿಟೀಸ್ ಏನಂತ ಹೇಳಿ ಬರ್ಕೊಂಡ್ರೆ you can easily solve this example. So let's proceed to solve example 3. Question is, how much current will an electric bulb draw? How much current will an electric bulb draw? How much current will an electric bulb draw from a 220 volt source? Draw from a 220 volt source if the resistance of the bulb filament is, if the resistance of the bulb filament, the resistance of the bulb filament is 1200 ohms. The resistance of the bulb filament is 1200 ohms. Okay. So this was question A. Okay. The question A, example 3 question A. Ega B, how much current? Now the question is B. Okay. How much current will an electric heater coil draw from a 220 volt source, volt source if the resistance of the heater coil is 100 ohm. If the resistance of the heater coil
is 100 ohm. So in the example 3 we have two sub questions A and B. Example 3 ಅಲ್ಲಿ ಎರಡು sub questions ಇದೆ A and B. A, how much current will an electric bulb draw from a 220 volt source if the resistance of the bulb filament is 1200 ohms? So ಇಲ್ಲಿ potential difference has been given to us, that is 220 volt, and they have given resistance of the bulb filament also, that is 1200 ohms. So ಇಲ್ಲಿ question A ಗೆ solution ಅನ್ನು ಬರೆಯುವುದಾದ್ರೆ how much current will draw ಅಂತ ಹೇಳಿ ಕೇಳಿದ್ದಾರೆ. means you have to find out current ಎಷ್ಟು ಅಂತ. ಹಾಗೆ potential difference ಕೊಟ್ಟಿದ್ದಾರೆ. potential difference ಅನ್ನು V ಅಂತ ಬರೀತಾರೆ, that is 220 volt. okay, potential difference 220 volt. ಹಾಗೆ ರೆಸಿಸ್ಟೆನ್ಸ್ ಕೊಟ್ಟಿದ್ದಾರೆ, ಅದನ್ನ R ಅಂತ ಹೇಳಿ ಬರ್ತೇವೆ. ರೆಸಿಸ್ಟೆನ್ಸ್ ಇಸ್ 1200 ohms. ಯಾವುದ್ರದ್ದು? ಎಲೆಕ್ಟ್ರಿಕ್ ಬಲ್ಬ್ ಇದು. ಓಕೆ, ಇಲ್ಲಿ ಕರೆಂಟ್ ಎಷ್ಟು ಡ್ರಾ ಮಾಡ್ತದೆ ಅಂತ ಹೇಳೋದನ್ನ ಫೈಂಡ್ ಮಾಡಬೇಕು. ವಿ ಹ್ಯಾವ್ ಟು ಫೈಂಡ್ ವಾಟ್ ಇಸ್ ದಿ ಕರೆಂಟ್ ದಟ್ ಈಸ್ ಡ್ರಾನ್ ಬೈ ದಿಸ್ ಎಲೆಕ್ಟ್ರಿಕ್ ಬಲ್ಬ್. ಕರೆಂಟ್ ಎಷ್ಟು ಅಂತ ಫೈಂಡ್ ಮಾಡಬೇಕು. ನಮಗೆ ಪೊಟೆನ್ಷಿಯಲ್ ಡಿಫರೆನ್ಸ್ ಮತ್ತೆ ರೆಸಿಸ್ಟೆನ್ಸ್ ಗೊತ್ತಿದೆ. ಸೊ ಯಾವ ಫಾರ್ಮುಲಾವನ್ನ ಇಲ್ಲಿ ಅಪ್ಲೈ ಮಾಡಬಹುದು? ಎಕ್ಸಾಕ್ಟ್ಲಿ ದಟ್ ಇಸ್ ದಿ ಓಮ್ಸ್ ಲಾ. ಓಕೆ, ಓಮ್ಸ್ ಲಾ ಅದನ್ನ ನಾವು ತಿಳ್ಕೊಂಡಿರುವಂತದ್ದು ಏನಂತ ಹೇಳಿದ್ರೆ V is equal to IR. V is the product of I and R. ವೋಲ್ಟೇಜ್ ಅಂದ್ರೆ ಕರೆಂಟ್ ಮತ್ತೆ ರೆಸಿಸ್ಟೆನ್ಸ್ ಇದು ಪ್ರಾಡಕ್ಟ್ ಅಂತ ಹೇಳಿ ನಮಗೆ ಗೊತ್ತಿದೆ. ಇಲ್ಲಿ I ಅನ್ನ ಫೈಂಡ್ ಮಾಡಬೇಕಿದ್ರೆ we can write it as V upon R. I ಅಂತ ಹೇಳಿದ್ರೆ ಪೊಟೆನ್ಷಿಯಲ್ ಡಿಫರೆನ್ಸ್ ಡಿವೈಡೆಡ್ ಬೈ ರೆಸಿಸ್ಟೆನ್ಸ್ ಅಂತ ಹೇಳಿ ಬರೀಬಹುದು. ಪೊಟೆನ್ಷಿಯಲ್ ಡಿಫರೆನ್ಸ್ ಇಸ್ 220 volt. ಹಾಗೆ ರೆಸಿಸ್ಟೆನ್ಸ್ ಇಸ್ 1200 ohms. ಸರಿಯಾ? ಸಿಂಪ್ಲಿಫಿಕೇಶನ್ ಸ್ಟೆಪ್ ನೋಡ್ಕೊಳ್ಳಿ. 1 0ಕ್ಕೆ 1 0 ಕ್ಯಾನ್ಸಲ್ ಆಯ್ತು. 2 ಇನ ಟೇಬಲ್ ಅಲ್ಲಿ ಇದನ್ನ ಸಿಂಪ್ಲಿಫೈ ಮಾಡೋದಾದ್ರೆ ಇಲ್ಲಿ ಬರ್ಕೊಳ್ತೇನೆ. 22 ಡಿವೈಡ್ ಬೈ 120. 0 0 ಕ್ಯಾನ್ಸಲ್ ಆಗಿದೆ. 2 ಇನ ಟೇಬಲ್ ಅಲ್ಲಿ ಕ್ಯಾನ್ಸಲ್ ಮಾಡೋದಾದ್ರೆ 11s are, okay, 2 1s are 2, 2 1s are 2, 2 11s are 22 ಆಯ್ತು. 2 6s are 12, 0s are, okay, so means 2 60s are 120. ಈಗ ನೆಕ್ಸ್ಟ್ ಸಿಂಪ್ಲಿಫಿಕೇಶನ್ ಡಿವಿಷನ್ ಮಾಡಬೇಕು. 60 ಡಿವೈಡ್ ಬೈ 11 ಮಾಡಿದ್ರೆ 11 ಅನ್ನ ಯು ಕ್ಯಾನಾಟ್ ಡಿವೈಡ್ ಇಟ್ ಬೈ 60, so we will insert a decimal point and we will take a 0. okay, now you know 61s are 60. okay, 50 is the remainder. now already decimal ತಗೊಂಡಿರೋ ಕಾರಣ 0 ಅನ್ನು ತಗೊಳ್ಬಹುದು. okay, so you know 6 8s are 48 ಅಂತ ಗೊತ್ತು. ಹಾಗೆ 60 8s are 48. ಸರಿಯಾ? 20 is the remainder. So we have got two values after decimal. ಇಲ್ಲಿಗೆ ಡಿವಿಷನ್ ಅನ್ನು ಸ್ಟಾಪ್ ಮಾಡುವ. So the answer here is 0.18 and the unit is ampere. I is equal to 0.18 ampere. ಇದು ಹೇಗೆ ಸಿಂಪ್ಲಿಫಿಕೇಶನ್ ಗೊತ್ತಾಯ್ತು ಅಂತ ಹೇಳಿ ಅನ್ಕೊಳ್ತಾ ಇದ್ದೇನೆ. 0 ಗೆ 0 ಕ್ಯಾನ್ಸಲ್ ಮಾಡಿದ್ವಿ. ಆಮೇಲೆ 2 ಇದು ಟೇಬಲ್ಸ್ ಅನ್ನ ಯೂಸ್ ಮಾಡ್ಕೊಂಡ್ವಿ. ಎರಡರ ಮಧ್ಯೆಯಲ್ಲಿ ಸಿಂಪ್ಲಿಫೈ ಮಾಡ್ಕೊಂಡ್ವಿ. ಅದಾದ್ಮೇಲೆ ಡಿವಿಷನ್ ಅನ್ನ ಮಾಡಿರುವಂತದ್ದು. ಹಾಗಾಗಿ ಆನ್ಸರ್ ಇಲ್ಲಿ ಬಂದು 0.18 ಆಂಪಿಯರ್ ಇನ್ ಫಸ್ಟ್ ಕೇಸ್. ಓಕೆ, ಎಲೆಕ್ಟ್ರಿಕ್ ಬಲ್ಬಿನ ಕೇಸಲ್ಲಿ ಕರೆಂಟ್ ಡ್ರಾ ಆಗ್ತಿರುವಂತದ್ದು 0.18 ಆಂಪಿಯರ್ಸ್. ಈಗ ಪ್ರೊಸೀಡಿಂಗ್ ಫರ್ದರ್, ಇದನ್ನ ಇರೇಸ್ ಮಾಡ್ತಾ ಇದ್ದೇನೆ. ಐ ಹೋಪ್ ಯು ಹ್ಯಾವ್ ನೋಟೆಡ್ ಇಟ್. ನೋಟ್ ಮಾಡ್ಕೊಂಡ್ರಿ ಅಂತ ಅನ್ಕೊಳ್ತೇನೆ. ಈಗ ಬಿ, ಮೂವಿಂಗ್ ಆನ್ ಟು ಕ್ವಶನ್ ಬಿ. ಓಕೆ, ಬಿ ಅಲ್ಲಿ ಏನ್ ಕೊಟ್ಟಿದ್ದಾರೆ? ಹೌ ಮಚ್ ಎಲೆಕ್ಟ್ರಿಕ್ ಕರೆಂಟ್ ವಿಲ್ ಅನ್ ಎಲೆಕ್ಟ್ರಿಕ್ ಹೀಟರ್ ಕಾಯಿಲ್ ಡ್ರಾ ಅಂತ ಕೇಳಿದ್ದಾರೆ. ಈಗ ಎಲೆಕ್ಟ್ರಿಕ್ ಹೀಟರ್ ಕಾಯಿಲ್ ಎಷ್ಟು ಕರೆಂಟ್ ಅನ್ನು ಡ್ರಾ ಮಾಡ್ತಿದೆ ಅಂತ ಹೇಳಿ ಕೇಳಿದ್ದಾರೆ. ಸೋರ್ಸ್ ವೋಲ್ಟೇಜಸ್, ಐ ಮೀನ್ ಪೊಟೆನ್ಷಿಯಲ್ ಡಿಫರೆನ್ಸ್, ಓಕೆ, ಇಸ್ 220 ವೋಲ್ಟ್. ಹಾಗೆ ಇಲ್ಲಿ ಈ ಸೆಕೆಂಡ್ ಕೇಸ್ ಅಲ್ಲಿ ರೆಸಿಸ್ಟೆನ್ಸ್ 100 ಓಮ್ಸ್ ಅಂತ ಹೇಳಿ ಕೊಟ್ಟಿದ್ದಾರೆ. ಏನನ್ನ ಫೈಂಡ್ ಮಾಡಬೇಕು ಅಂದ್ರೆ ಕರೆಂಟ್. ಬಿ ಮತ್ತೆ ಆರ್ ಕೊಟ್ಟಿದ್ದಾರೆ, ಐ ಅನ್ನ ಕೇಳಿದ್ದಾರೆ. ಅಗೇನ್ ಯೂಸಿಂಗ್ ಓಮ್ಸ್ ಲಾ ಯು ಕ್ಯಾನ್ ಅಪ್ಲೈ. V is equal to I square ಫಾರ್ಮುಲಾವನ್ನು ಯೂಸ್ ಮಾಡಿದ್ರೆ I is nothing but V upon R. V by R ಅಂತ ಹೇಳಿದ್ರೆ I, V ಅಂತ ಹೇಳಿದ್ರೆ 220, R ಅಂತ ಹೇಳಿದ್ರೆ 100 ohms. ಸೊ ಇಲ್ಲಿ 1 0ಗೆ 1 0 ಕ್ಯಾನ್ಸಲ್ ಆಯ್ತು. ಉಳಿದಿರುವಂತದ್ದು 22 by 10
ಡೈರೆಕ್ಟ್ ಆಗಿ ಡೆಸಿಮಲ್ ಅಲ್ಲಿ ಬರೆಯೋದಾದ್ರೆ 2.2 ಆಂಪಿಯರ್ಸ್. ಸೊ I is 2.2 ಆಂಪಿಯರ್ಸ್. ಸೊ ಈ ರೀತಿಯಾಗಿ ಸಿಂಪ್ಲಿಫೈ ಮಾಡುವಂಥದ್ದು. ಸೊ ಇಲ್ಲಿ ಗೊತ್ತಿದೆ ಡಿವೈಡ್ ಬೈ 10 ಅಂತ ಇರುವ ಕಾರಣ ಯು ಕ್ಯಾನ್ ಡೈರೆಕ್ಟ್ಲಿ ಕನ್ವರ್ಟ್ ಇಟ್ ಇಂಟು ಡೆಸಿಮಲ್. 10 ಇರೋ ಕಾರಣ ಒಂದು ಡೆಸಿಮಲ್ ಪಾಯಿಂಟ್ ಅನ್ನ ಹಾಕಿದ್ರೆ ಆಯ್ತು. ಓಕೆ, ಸೊ ದಿ ಆನ್ಸರ್ ಇಸ್ 2.2 or else you can go for direct division by 10, right? So this is how you can answer example 3. ಸೊ ಆಲ್ರೆಡಿ ಹೇಳಿದಾಗೆ ಯಾವುದೇ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡುವಾಗಲೂ ಕ್ವೆಶ್ಚನ್ ಅಲ್ಲಿ ಏನನ್ನ ಕೊಟ್ಟಿದ್ದಾರೆ ಅಂತ ಹೇಳುವುದನ್ನ ಫಸ್ಟ್ ಗೆ ನೋಟ್ ಮಾಡ್ಕೊಳ್ಳಿ. ಏನನ್ನ ಫೈಂಡ್ ಮಾಡಬೇಕು ಅದನ್ನ ನೋಟ್ ಮಾಡ್ಕೊಳ್ಳಿ. ಕೊಟ್ಟಿರುವಂತಹ ವ್ಯಾಲ್ಯೂಸ್ ನ ಮೇಲೆ ಯಾವ ಫಾರ್ಮುಲಾವನ್ನ ಅಪ್ಲೈ ಮಾಡಬಹುದು ಅಂತ ಹೇಳಿ ಅಪ್ಲೈ ಮಾಡ್ಕೊಂಡ್ರೆ ಈಸಿಲಿ ಯು ಕ್ಯಾನ್ ಸಾಲ್ವ್ ದಿ ಎಕ್ಸಾಂಪಲ್ಸ್ ಆರ್ ಎನಿ ಅದರ್ ಕ್ವೆಶ್ಚನ್ಸ್ ಇನ್ ದಟ್ ಕೇಸ್. Example 4. The potential difference between the terminals of between the terminals of an electric heater is 60 volt. When it draws a current of 4 ampere from the source. When it draws a current of 4 ampere from the source. What current will the heater draw? What current will the heater draw if the potential difference is increased to increased to 120 volt. So I hope you have noted down what are the quantities that is given. So question ಅಲ್ಲಿ ಏನೆಲ್ಲ ನಮಗೆ ಡಾಟಾ ಕೊಟ್ಟಿದ್ದಾರೆ ಅಂತ ಹೇಳೋದನ್ನ ನೋಟ್ ಮಾಡ್ಕೊಂಡಿದ್ದೀರಿ ಅಂತ ಹೇಳಿ ಅನ್ಕೊಳ್ತೇನೆ. So let us check whether you have written it right. Okay, ಸರಿಯಾಗಿ ಬರ್ಕೊಂಡಿದ್ದೀರಾ ಅಂತ ಹೇಳಿ ನೋಡ್ತಾ ಹೋಗುವ. Potential difference between the terminals of an electric heater is 60 volt when it draws a current of 4 ampere. 4 ampere current ಅನ್ನ ಸೋರ್ಸ್ ಇಂದ ಡ್ರಾ ಮಾಡ್ತಿರುವಾಗ ಪೊಟೆನ್ಶಿಯಲ್ ಡಿಫರೆನ್ಸ್ 60 ವೋಲ್ಟ್ಸ್ ಅಂತ ಹೇಳಿ ಕೊಟ್ಟಿದ್ದಾರೆ. So let us write it. I is equal to 4 ampere when potential difference is 60 volt. Okay, otherwise versa. Okay, so 11 ಬೇಡ, I is 4 ampere. Okay, V 60 volt ಆಗಿರುವಾಗ I ಅಂತ ಹೇಳಿದ್ರೆ 4 amperes ಅಂತೆ. Next, what current will the heater draw if the potential difference is increased to 120 volt ಅಂತ ಹೇಳಿ ಕೇಳಿದ್ದಾರೆ. ಇಲ್ಲಿ 60 ವೋಲ್ಟ್ ಇರುವಾಗ 4 ಆಂಪಿಯರ್, ಹಾಗಿದ್ರೆ 120 ವೋಲ್ಟ್ ಇದ್ದಾಗ ಎಷ್ಟು ಕರೆಂಟ್ ಅಂತ ಹೇಳಿ ಕೇಳಿದ್ದಾರೆ. ಇಲ್ಲಿ ಕಾಮನ್ ಆಗಿರುವಂತದ್ದು ಏನಂತ ನೋಡಿದ್ರೆ ದ ಮೆಟೀರಿಯಲ್ ವಿಚ್ ಇಸ್ ಯೂಸ್ಡ್, ರೈಟ್, ಎಲೆಕ್ಟ್ರಿಕ್ ಹೀಟರ್ ಅಲ್ಲಿ ಯೂಸ್ ಮಾಡಿರುವಂತದ್ದು ಆ ಮೆಟೀರಿಯಲ್ ನ ರೆಸಿಸ್ಟೆನ್ಸ್ ಬಂದ್ಬಿಟ್ಟು ಆ ಮೆಟೀರಿಯಲ್ ಗೆ ಸೇಮ್ ಇರ್ತದೆ. ಹಾಗಾಗಿ ರೆಸಿಸ್ಟೆನ್ಸ್ ಅನ್ನ ಮೊದಲಿಗೆ ಫೈಂಡ್ ಮಾಡಬೇಕು. ಓಕೆ, ಕೇಸ್ 1 ಅಲ್ಲಿ ಈ ಕೊಟ್ಟಿರುವಂತಹ ಡಾಟಾವನ್ನ ಯೂಸ್ ಮಾಡಿಕೊಂಡು ನಾವು ರೆಸಿಸ್ಟೆನ್ಸ್ ಅನ್ನ ಫೈಂಡ್ ಮಾಡುವ. ವಿ ಮತ್ತೆ ಐ ಕೊಟ್ಟಿದ್ದಾರೆ. ರೆಸಿಸ್ಟೆನ್ಸ್ ಫೈಂಡ್ ಮಾಡ್ಬೇಕಂತ ಹೇಳಿದ್ರೆ ಯಾವ ಫಾರ್ಮುಲಾವನ್ನ ಯೂಸ್ ಮಾಡ್ತೀರಿ? ಎಕ್ಸಾಕ್ಟ್ಲಿ ದಿ ಓಮ್ಸ್ ಲಾ. ಓಕೆ, ಓಮ್ಸ್ ಲಾದ ಫಾರ್ಮುಲಾ ವಿ ಇಸ್ ಈಕ್ವಲ್ ಟು ಐ ಆರ್. ಸೊ ಇಲ್ಲಿ ಆರ್ ಇಸ್ ವಿ ಬೈ
ಐ. ಆರ್ ಅಂತ ಹೇಳಿದ್ರೆ ವಿ ಬೈ ಐ ಅಂತ ಹೇಳಿ ಗೊತ್ತಿದೆ. ಹಾಗಾಗಿ ಆರ್ ಅಂತ ಹೇಳಿದ್ರೆ ವಿ ಅಂದ್ರೆ 60, ಐ ಅಂದ್ರೆ 4. Okay, 60 volt by 4 ampere. So you know 4 ones are 4, 5, 6, 2 is the remainder. Okay, 4 15s are. Okay, 15 fours are or 4 15s are. So 15 ohm is the resistance. So material to resistance ಗೊತ್ತಾಯ್ತು 15 ohm. Now ಏನ್ ಗೊತ್ತಿದೆ, R is 15 ohms ಅಂತ ಹೇಳಿ ಗೊತ್ತಿದೆ. ಈಗ ಪೊಟೆನ್ಷಿಯಲ್ ಡಿಫರೆನ್ಸ್ ಇಸ್ ಇನ್ಕ್ರೀಸ್ ಟು 120 ವೋಲ್ಟ್ ಆದಾಗ, ಪೊಟೆನ್ಷಿಯಲ್ ಡಿಫರೆನ್ಸ್ ಅನ್ನ 120 ವೋಲ್ಟ್ ಗೆ ಇನ್ಕ್ರೀಸ್ ಮಾಡಿದಾಗ ಕರೆಂಟ್ ಎಷ್ಟು ಡ್ರಾ ಮಾಡ್ತದೆ ಫ್ರಮ್ ದಿ ಸೋರ್ಸ್ ಅಂತ ಹೇಳಿ ಯು ಹ್ಯಾವ್ ಟು ಫೈಂಡ್. ಸೊ ಇಲ್ಲಿ ಐ ಇಸ್ ಈಕ್ವಲ್ ಟು ಇದೇ ಫಾರ್ಮುಲಾವನ್ನ ರಿಅರೇಂಜ್ ಮಾಡಿದ್ರೆ ಓಮ್ಸ್ ಲಾ ವಿ ಇಸ್ ಈಕ್ವಲ್ ಟು ಐ ಆರ್, ಐ ಅಂದ್ರೆ ವಿ ಬೈ ಆರ್, ಐ ಇಸ್ ಈಕ್ವಲ್ ಟು ವಿ ಬೈ ಆರ್ ಅಂತ ಹೇಳಿ ಬರ್ಕೊಂಡ್ರೆ ವಿ ಇಸ್ 120 ವೋಲ್ಟ್, ಆರ್ ಇಸ್ 15 ohms. Okay, so now 15 8s are 120, ಹಾಗಾಗಿ 8 amperes. The value of current is 8 amperes. Initially potential difference 60 volt ಇದ್ದಾಗ ಅದು 4 amperes ಕರೆಂಟ್ ಅನ್ನ ಡ್ರಾ ಮಾಡ್ತಿತ್ತು. ಈಗ potential difference 120 volt ಗೆ ಇನ್ಕ್ರೀಸ್ ಮಾಡಿದಾಗ the electric heater withdraws 8 amperes of current. So ಈ ರೀತಿಯಾಗಿ ಎಕ್ಸಾಂಪಲ್ 4 ಅನ್ನ ಸಾಲ್ವ್ ಮಾಡಬಹುದು. Proceeding further, let us solve the next example. Example 5. Resistance of a metal wire of length 1 meter resistance of a metal wire of length 1 meter is 26 ohms at 20 degrees centigrade. If the diameter of the wire is 0.3 mm, if the diameter of the wire is 0.3 mm, under 0.3 millimeter, what will be the resistivity? What will be the resistivity what will be the resistivity of the metal at that temperature? What will be the resistivity of the metal at that temperature? What will be the resistivity of the metal at that temperature? Using table 2.11.2, predict the material of the wire. Okay, silly. Predict the material of the wire. Okay, so from the table that's given in the textbook, you have to predict what is the material of the wire. Okay, so resistance of a metal wire of length 1 meter is 26 ohm at 20 degrees centigrade. If the diameter of the wire is 0.3 mm, diameter ಕೊಟ್ಟಿದ್ದಾರೆ 0.3 mm, what will be the resistivity? Resistivity ಎಷ್ಟು ಅಂತ ಹೇಳಿ ಕೇಳಿದ್ದಾರೆ. Let us list down the given things. Already note ಮಾಡಿದ್ದೀರಿ ಅಂತ ಹೇಳಿ ಅನ್ಕೊಳ್ತೇನೆ. Let us check. Okay, check ಮಾಡಿ. Length ಕೊಟ್ಟಿದ್ದಾರೆ. L is 1 meter. Small letter English alphabet. Okay, L ಅಂದ್ರೆ length. Resistance R is 26 ohms. ಬರ್ಕೊಂಡಿದ್ದೀರಲ್ವಾ? Alright. Diameter ಕೊಟ್ಟಿದ್ದಾರೆ. Diameter of the wire D. Okay, 0.3 mm millimeter ಅಲ್ಲಿ ಕೊಟ್ಟಿದ್ದಾರೆ. ಅದನ್ನ ಮೀಟರ್ ಅಲ್ಲಿ ಬರ್ಕೊಳ್ಬೇಕು. So 0.3 mm ಅಂತ ಹೇಳಿದ್ರೆ 0.3 into 10 to the power minus 3 meter. So ಇಲ್ಲಿ 0.3 ಅಂತ ಹೇಳಿ ಬರ್ಕೊಳ್ಳಿಕ್ಕಿಲ್ಲ. ಅದನ್ನ 3 into ಮಾಡಿ ಬರುವಾಗ 10 to the power minus 4
meter ಆಯ್ತು. Okay, that is the diameter. And you are asked to find the resistivity. Resistivity ಅನ್ನ rho ಅಂತ symbol ಇಂದ represent ಮಾಡ್ತೇವೆ. You need to find what is rho. ಯಾವ ಫಾರ್ಮುಲಾವನ್ನು ಅಪ್ಲೈ ಮಾಡ್ತೀರಿ? Think which formula you can apply. So you have a formula where resistance is a product of resistivity into L upon A, right? R is equal to rho L by A ಅಂತ ಹೇಳಿ ಒಂದು ಫಾರ್ಮುಲಾವನ್ನ ಕಲ್ತಿದ್ದೀರಿ. So this formula you have to rearrange. So how you will write? You need to find what is rho. So this A you have to multiply it into R. Okay. So R into A. This L will come down here divided by L. Rho is equal to R into A by L. ಈಗ R ಕೊಟ್ಟಿದ್ದಾರೆ, L ಕೊಟ್ಟಿದ್ದಾರೆ. But where is A? How you will find A? You have to find this area of cross section using the diameter of the wire D. ಯಾವ ರೀತಿ ಮಾಡ್ತೀರಿ? So area of a wire, right? So how you will find it? Area of the wire is pi r square, right? So A is equal to pi r square. ಇಲ್ಲಿ ಬರೀತಾನೆ. A is equal to pi r square. R ಕೊಟ್ಟಿದ್ದಾರಾ? You don't have R. Radius ಇಲ್ಲ. But diameter is given. Diameter is twice the radius, right? ಅಥವಾ radius is half of the diameter. So right, R is nothing but D by 2. Pi into D by 2 the whole square. So pi into D square divided by 2 square ಅಂತ ಹೇಳಿದ್ರೆ 4. So A is pi D square by 4. I hope it is clear. ನಮಗೆ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಆಫ್ ದಿ ವೈರ್ ಬೇಕು, ಆದ್ರೆ ಏರಿಯಾ ಕೊಟ್ಟಿಲ್ಲ. ಇನ್ಸ್ಟೆಡ್ ದೇ ಹ್ಯಾವ್ ಗಿವನ್ ಅಸ್ ದಿ ಡಯಾಮೀಟರ್. ಏರಿಯಾ ಅಂದ್ರೆ ಪೈ ಆರ್ ಸ್ಕ್ವೇರ್ ಅಂತ ಗೊತ್ತು. ರೇಡಿಯಸ್ ಇಸ್ ನಥಿಂಗ್ ಬಟ್ ಇಟ್ ಇಸ್ ಹಾಫ್ ಆಫ್ ದಿ ಡಯಾಮೀಟರ್. ಓಕೆ, ಆರ್ ಇಸ್ ಡಿ ಬೈ 2, ಹಾಗಾಗಿ ಡಿ ಬೈ 2 ದಿ ಹೋಲ್ ಸ್ಕ್ವೇರ್ ಅಂದ್ರೆ ಡಿ ಸ್ಕ್ವೇರ್ ಬೈ 4 ಆಯ್ತು. ಇದನ್ನೇ ಫಾರ್ಮುಲಾದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡುವ. ಓಕೆ, ಸೊ ಇಸ್ ಈಕ್ವಲ್ ಟು ಆರ್ ಬೈ ಎಲ್ ಇಂಟು ಎ ಅಂತ ಹೇಳಿದ್ರೆ ಪೈ ಇಂಟು ಡಿ ಸ್ಕ್ವೇರ್ divided by 4. Now let us substitute. Okay, R ಅಂತ ಹೇಳಿದ್ರೆ 26. R is 26 ohm into the value of pi is 3.14. D square, it is 3 into 10 to the power minus 4 raised to 2. Okay, divided by L is 1 meter into 4. Okay, so next ಇಲ್ಲಿ ಬರೀತಾ ಹೋಗ್ತಾರೆ ಸಿಂಪ್ಲಿಫಿಕೇಶನ್ ಪಾರ್ಟ್. ಜಸ್ಟ್ ರೈಟ್ ಹಿಯರ್. ಫೈನ್, 26 into 3.14 ಮಾಡಬೇಕು. 3 into 10 to the power minus 4 whole square ಅಂದ್ರೆ 3 square into 10 to the power minus 4 whole square ಅಂತ ಆಯ್ತು. 3 square ಅಂತ ಹೇಳಿದ್ರೆ 9, 10 to the power minus 4 to the square ಅಂತ ಹೇಳಿದ್ರೆ minus 8 ಆಯ್ತು. 1 into 4 is 4. ಇಲ್ಲೇ 26 into 3.14 ಮಾಡ್ಕೊಳ್ವಾ. ಓಕೆ, ಸೊ ಜಸ್ಟ್ ಡೂ ಇಟ್ ಹಿಯರ್. ಇಲ್ಲಿ ಮಾಡ್ತೇನೆ and then I will erase it. 26 into 3.14. Okay, let us do 6 into 3.14. 18. Then 2 4s are 8. 2 6. This 4 6 11 81.64. Okay, ಇಲ್ಲಿ decimal point under 2 places ಇದೆ. So it is 81.64. So I shall erase it. 81.64. Rho is equal to 81.64 into 3 square is 9 into 10 to the power minus 8 divided by 4. Okay, 81.64 into 9, 36, 59, 14, 73. Okay, 734.96 into 10 to the power minus 8 divided by 4.
So now you have to divide 734.96 by 4. 4 ones are 4. 4 eights are 32. 4 threes are 12. 4 4 is 16. So we have 183.74 into 10 to the power minus 8. Okay. So ಇಲ್ಲಿ 1.83 ಅಂತ ಹೇಳಿ ಬರ್ಕೊಂಡ್ರೆ into 10 to the power minus 6. It is the answer. 1.83 into 10 to the power minus 6 and the unit is ohm meter. I shall erase this. Okay, division ಅನ್ನ erase ಮಾಡ್ತೇನೆ. So the answer is 1.83 into 10 to the power minus 6 ohm meter. So that is the resistivity of the wire. So now from the table that's given in the textbook, you have to check what material is used in making that wire. Okay. So from the table, if you look, 1.83 at 20 degrees centigrade, it is for manganese. 1.84 into 10 to the power minus 6. Okay. Material of the wire is manganese. Material of the wire is manganese. So that is from the table. After calculating, you have to check the values given in the table and you have to find which material is used in making the wire. Okay. So let's proceed to solve the next example. Example 6. A wire of given material having length L. A wire of given material having length L and area of cross section A and area of cross section A, area of cross section A has a resistance of 4 ohm. Has a resistance of 4 ohm. What would be the resistance of another wire? What would be the resistance of another wire of the same material having length L by 2, having length L by 2 and area of cross section 2A and area of cross section 2A. Okay, so in the question they are speaking about a wire of given material, okay, whose length is L and area of cross section is A and it has a resistance of 4
ohm. Resistance, length, area of cross section have been given. Okay, so we can make use of the formula R is equal to rho into L by A. So we are going to use this formula. ಈ ಫಾರ್ಮುಲಾವನ್ನ ಯೂಸ್ ಮಾಡ್ತೇವೆ. ಇಲ್ಲಿ ಎರಡು ಕೇಸಲ್ಲಿ ಕೊಟ್ಟಿದ್ದಾರೆ, ಸೇಮ್ ಮೆಟೀರಿಯಲ್ ಇಂದ ವೈರ್ ಫಾರ್ಮ್ ಮಾಡಿರುವಂತದ್ದು. So we are going to make wire from the same material. Two different cases they have given. Okay, so in the first case let us consider the resistance as R1. Okay, so resistance R1 ಆದರೆ, since the material is same, its resistivity will remain same. They have given its length is L, okay, and area of cross section as A. Okay, it has a resistance of 4 ohm. Means now R1 is 4 ohms. Okay, what would be the resistance of another wire of the same material? Okay, same material we are making another wire. Let us consider that as R2. Okay, resistivity will be same, that is rho. Now its length they have given, it is L by 2, and area of cross section is 2A. Okay, so let us just rearrange this. Okay, R2 rho L by 2 into 2A. Okay, so this is equal to rho into L by 4A. Or I can write R2 is equal to rho into L by A, and this 1 by 4 I can write it outside here. Correct? R2 is 1 by 4, rho into L by A ಆಯಿತು. Rho into L by A is nothing but we have considered it as R1. Right? R1 is rho into L by A. So that means I can write R2 is 1 by 4 into R1. So 1 by 4, and you know the value of R1 is 4 ohms. Okay, it is 4 ohms. Only 4 and 4 it gets cancelled. So resistance R2 is 1 ohm. And this is how you can solve. Easy alva? So this question is very easy. Okay, so they have given you resistance of a material, okay, whose length we have taken it as L and area of cross section is A. In that case resistance is 4 ohm. And for the same wire, okay, we are taking a different length. Okay, they have given it as L by 2 and area of cross section is 2A. In that case, what is the resistance of the material we have to find? 1 ohm is the resistance of the new wire. Okay, so let us write the resistance of the new wire is 1 ohm. Resistance of the new wire is 1 ohm. So this is how you can solve this. So I will be stopping this video here. ಈ ವಿಡಿಯೋವನ್ನ ಇಲ್ಲಿಗೆ ನಿಲ್ಲಿಸ್ತೇನೆ because the video will become too lengthy. Okay? So ಈ ವಿಡಿಯೋ ನೋಡ್ತಿರುವಾಗ ಅಥವಾ ಮುಂದಿನ ವಿಡಿಯೋಗಳನ್ನು ನೋಡುವಾಗ ನಿಮ್ಗೆ ಎಲ್ಲಿಯಾದ್ರೂ ಆ ಕ್ವೆಶ್ಚನ್ ಪಾರ್ಟ್ ಬೇಡ, ಅದನ್ನ ನಾವು ಸ್ಕಿಪ್ ಮಾಡಬೇಕು ಅಂತ ಹೇಳಿದ್ರೆ ಅದನ್ನ ಸ್ಕಿಪ್ ಮಾಡ್ಕೊಂಡು ಸೊಲ್ಯೂಷನ್ ಪಾರ್ಟ್ ಅನ್ನ ನೀವು ನೋಡಬಹುದು. ಹಾಗೆ ವಿಡಿಯೋ ಹೇಳ್ತಿರುವಂತಹದ್ದು ಸ್ಲೋ ಆಗ್ತಾ ಇದ್ರೆ ಅದನ್ನ ನೀವು ನಿಮ್ಗೆ ಸೂಟೇಬಲ್ ಆಗುವಂತಹ ಪ್ಲೇಬ್ಯಾಕ್ ಸ್ಪೀಡ್ ಅನ್ನ ಇಟ್ಕೊಂಡು ನೀವು ಅದನ್ನ ನೋಡ್ತಾ ಹೋಗಬಹುದು. ಸೊ ಈ ರೀತಿಯಾಗಿ ಎಕ್ಸಾಂಪಲ್ 1 ಇಂದ 6 ಅನ್ನ ಸಾಲ್ವ್ ಮಾಡೋದು ಹೇಗೆ ಅಂತ ಹೇಳಿ ಸ್ಟೆಪ್ ಬೈ ಸ್ಟೆಪ್ ನಾನು ನಿಮ್ಗೆ ತಿಳಿಸಿಕೊಟ್ಟಿದ್ದೇನೆ. ಈ ವಿಡಿಯೋ ನಿಮ್ಗೆ ಎಲ್ಲರಿಗೆ ಹೆಲ್ಪ್ ಆಗ್ತದೆ ಅಂತ ಹೇಳಿ ನಾನು ಭಾವಿಸ್ಕೊಳ್ತಾ ಇದ್ದೇನೆ. ಹಾಗೆ ನಿಮ್ಮ ಫ್ರೆಂಡ್ಸ್ ಯಾರೆಲ್ಲ 10th ಸ್ಟ್ಯಾಂಡರ್ಡ್ ಎಕ್ಸಾಮ್ಸ್ ಗೆ ಪ್ರಿಪೇರ್ ಆಗ್ತಿದ್ರು ಅವರಿಗೂ ಈ ವಿಡಿಯೋವನ್ನ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ಟೇ ಕನೆಕ್ಟೆಡ್, ಕೀಪ್ ಲರ್ನಿಂಗ್, ಟೇಕ್ ಕೇರ್, ಬೈ ಬಾಯ್.